ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಾವಿವತ್ತು ಲೂಕಾ ಬರೆದ ಸುವಾರ್ತೆಯಲ್ಲಿ ಬರುವ ಒಂದು ತುಂಬಾ ಪ್ರಮುಖವಾದ ಸಾಮ್ಯವನ್ನು ನೋಡ್ತಾ ಇದ್ದೀವಿ. ಅಧ್ಯಾಯ 18, ವಚನ 1-8. ಹೌದು, ಇದು ನಿರಂತರ ಪ್ರಾರ್ಥನೆ ಮತ್ತೆ ದೇವರ ನ್ಯಾಯದ ಬಗ್ಗೆ ಯೇಸು ಹೇಳಿದ ಒಂದು ಕಥೆ. ಕರೆಕ್ಟ್. ತುಂಬಾ ಜನರಿಗೆ ಪ್ರೇರಣೆ ಕೊಡುವಂಥದ್ದು. ಖಂಡಿತ. ಇದರ ಉದ್ದೇಶವನ್ನ ಲೂಕ 1ನೇ ವಚನದಲ್ಲೇ ಸ್ಪಷ್ಟಪಡಿಸ್ತಾರೆ ನೋಡಿ. ಜನರು ನಿರಾಶೆಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು ಅಂತ ತಿಳಿಸೋಕೆ ಯೇಸು ಈ ಸಾಮ್ಯ ಹೇಳಿದ್ರು ಅಂತ. ಅಂದ್ರೆ ಇದರ ಫೋಕಸ್ ಸ್ಪಷ್ಟವಾಗಿದೆ. ಇದು ಕೇವಲ ಕಥೆಯಲ್ಲ, ನಮ್ಮ ಪ್ರಾರ್ಥನಾ ಜೀವನಕ್ಕೆ ಒಂದು ದಾರಿ ತೋರಿಸುತ್ತೆ. ಹೌದು, ಒಂದು ರೀತಿ ಆಹ್ವಾನವೇ ಸರಿ. ಅದ್ಭುತ. ಸರಿ, ಹಾಗಾದ್ರೆ ಇದ್ರೊಳಗೆ ಇನ್ನಷ್ಟು ಆಳವಾಗಿ ಇಳಿಯೋಣ. ನಮ್ಮ ಗುರಿ ಏನು ಅಂದ್ರೆ, ಇದರ ಪಾತ್ರಗಳು ಅವು ಏನನ್ನ ಸೂಚಿಸುತ್ತವೆ, ಯೇಸು ಏನ್ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ, ಮತ್ತು ಮುಖ್ಯವಾಗಿ ಇವತ್ತಿನ ನಂಬಿಕೆಗೆ ಇದು ಹೇಗೆ ಮುಖ್ಯ ಅನ್ನೋದನ್ನ ನೋಡೋಣ. ಖಂಡಿತ. ಆ ಪ್ರಾರ್ಥನೆ, ನ್ಯಾಯ, ನಂಬಿಕೆ, ಈ 3 ಅಂಶಗಳನ್ನ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಪಾತ್ರಗಳು. 2 ಮುಖ್ಯ ಪಾತ್ರಗಳು ಬರ್ತವೆ ಇದರಲ್ಲಿ. ಹೌದು. ಮೊದಲು ಆ ಅನೀತಾ ನ್ಯಾಯಾಧೀಶ. ಅವನ ಬಗ್ಗೆ ಏನ್ ಹೇಳಿದೆ ಅಂದ್ರೆ, ಅವನು ದೇವರಿಗೆ ಭಯಪಡೋನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡೋನಲ್ಲ. ಅಂದ್ರೆ ಕಂಪ್ಲೀಟ್ಲಿ ನೈತಿಕತೆ ಇಲ್ಲದ ವ್ಯಕ್ತಿ ಅಲ್ವಾ? ನ್ಯಾಯ, ಕರುಣೆ, ಜನರ ಕಷ್ಟಕ್ಕೆ ಸ್ಪಂದಿಸೋದು, ಇದೆಲ್ಲ ಅವನಿಗೆ ಲೆಕ್ಕಕ್ಕೆ ಇಲ್ಲ. ಖಂಡಿತ. ಇದು ಆ ಕಾಲದಲ್ಲಿದ್ದಿರಬಹುದಾದ ಅಥವಾ ಇವತ್ತಿಗೂ ಇರಬಹುದಾದ ಒಂದು ರೀತಿ ಭ್ರಷ್ಟ, ನಿರ್ದಯಿ, ಸ್ವಾರ್ಥಿ ಅಧಿಕಾರದ ಸಂಕೇತ ಇರಬಹುದು. ಹೌದು, ನೀವು ಹೇಳಿದ್ದು ಸರಿ. ಅವನ ಗುಣಗಳು ದೇವರ ಸ್ವಭಾವಕ್ಕೆ ತದ್ವಿರುದ್ಧ. ದೇವರು ಅಂದ್ರೆ ಪ್ರೀತಿ, ನ್ಯಾಯ, ಕರುಣೆ. ಈ ವ್ಯಕ್ತಿ ಅದಕ್ಕೆ ಪೂರ್ತಿ ಉಲ್ಟಾ. ಅದೇ, ಯೇಸು ಉದ್ದೇಶಪೂರ್ವಕವಾಗಿಯೇ ಇಂಥ ಒಂದು ನೆಗೆಟಿವ್ ಎಕ್ಸಾಂಪಲ್ ತಗೊಂಡಿದ್ದಾರೆ ಇಲ್ಲಿ. ಇದೊಂದು ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಸರಿ, ಇನ್ನೊಂದು ಕಡೆ ಆ ವಿಧವೆ. ಆ ಕಾಲದ ಸಮಾಜದಲ್ಲಿ ವಿಧವೆಯರ ಸ್ಥಿತಿ ಹೇಗಿತ್ತು? ತುಂಬಾ ಕಷ್ಟ ಅಲ್ವಾ? ಹೌದು, ತುಂಬಾ ದುರ್ಬಲರು. ಅವರಿಗೆ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಅಷ್ಟು ಸಪೋರ್ಟ್ ಇರ್ಲಿಲ್ಲ. ಕೋರ್ಟಲ್ ಹೋಗಿ ಏನಾದ್ರೂ ಪ್ರಭಾವ ಬೀರಕ್ಕೆ ಅವಳತ್ರ ಏನೂ ಇರ್ಲಿಲ್ಲ. ಅಂದ್ರೆ ಅಕ್ಷರಶಃ ಅಸಹಾಯಕ ಸ್ಥಿತಿ. ಹೌದು, ಅಸಹಾಯಕ ಸ್ಥಿತಿ. ಆದ್ರೆ ಯೇಸು ಅವಳಲ್ಲಿ ಒಂದು ವಿಶೇಷ ಶಕ್ತಿನ ಗುರುತಿಸ್ತಾರೆ. ಅದೇ ಅವಳ ನಿರಂತರತೆ, ಬಿಳ್ಳದೆ ಪ್ರಯತ್ನ ಪಡೋದು. ಪರ್ಸಿಸ್ಟೆನ್ಸ್ ಅಂತೀವಲ್ಲ. ಅದೇ, ಅವಳು ಮತ್ತೆ ಮತ್ತೆ ಆ ನ್ಯಾಯಾಧೀಶನ ಹತ್ರ ಹೋಗಿ, ನನ್ನ ವಿರೋಧಿಯಿಂದ ನನಗೆ ನ್ಯಾಯ ಕೊಡಿಸು ಅಂತ ಕೇಳ್ತಾಳೆ. ಈ ವಿಧವೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬಹುಶಃ ಅವಳು ದೇವರ ಆರಿಸ್ಕೊಂಡ ಜನರು. ಅಂದ್ರೆ ಕಷ್ಟದಲ್ಲಿ, ಅನ್ಯಾಯದಲ್ಲಿದ್ದು ದೇವರಲ್ಲಿ ಭರವಸೆ ಇಟ್ಟರೋರನ್ನ ಪ್ರತಿನಿಧಿಸ್ತಾಳೆ. ಯೇಸು 2 ಪಾತ್ರಗಳನ್ನ ಯಾಕೆ ಆರಿಸ್ಕೊಂಡ್ರು ಅನ್ನೋದು ಅದು ಗಮನಾರ್ಹ ಅಲ್ಲವಾ? ಒಬ್ಬ ಕರಪ್ಟ್ ಅಫಿಷಿಯಲ್, ಇನ್ನೊಬ್ಳು ಪವರ್ಲೆಸ್ ವಿಡೋ. ಹೌದು, ಇದು ಯೇಸುವಿನ ಸಮಾಜದ ಅಂಚಿನಲ್ಲಿರೋರ ಪರವಾದ ಕಾಳಜಿಯನ್ನ ತೋರಿಸುತ್ತೆ. ಕಷ್ಟದಲ್ಲಿದ್ರು ನ್ಯಾಯಕ್ಕಾಗಿ ಹೋರಾಡೋರನ್ನ ಯೇಸು ಗೌರವಿಸ್ತಾರೆ. ಹೌದು, ಅವರ ಇಡೀ ಸೇವೆಯಲ್ಲೇ ಇದನ್ನ ನಾವು ನೋಡ್ತೀವಿ. ತುಳಿತಕ್ಕೊಳಗಾದವರ ಪರವಾಗಿ ನಿಲ್ಲೋದು. ಈ ಸಾಮ್ಯ ಆ ಕಾಳಜಿಯ ಒಂದು ಪವರ್ಫುಲ್ ಎಕ್ಸ್ಪ್ರೆಷನ್. ಇದು ನಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಮ್ಮ ಸುತ್ತಮುತ್ತ ಇರೋ ಇಂಥವರ ಕೂಗನ್ನು ನಾವು ಕೇಳ್ತಿದೀವಾ ಅಂತ. ಖಂಡಿತವಾಗ್ಲು. ಸರಿ, ಕತೆ ಮುಂದೆ ಹೋಗುತ್ತೆ. ಆ ನ್ಯಾಯಾಧೀಶ ಅಷ್ಟು ಕಠಿಣ ಹೃದಯದವನು ಕೊನೆಗೆ ಯಾಕೆ ಒಪ್ಕೊಳ್ತಾನೆ? ಅವಳಿಗೆ ನ್ಯಾಯ ಕೊಡೋತೆ ಅವನ ಮನಸ್ಸು ಬದಲಾಯ್ತಾ? ಇಲ್ಲ, ಖಂಡಿತ ಇಲ್ಲ. ಅವನ ನಿರ್ಧಾರದ ಕಾರಣ ತುಂಬಾ ಸ್ವಾರ್ಥದ್ದು. ಅದನ್ನ ಲೂಕಾ 18ನೇ ಅಧ್ಯಾಯ 4 ಮತ್ತೆ 5ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಅವನು ತನ್ನೊಳಗೆ ಅಂದ್ಕೊಳ್ತಾನೆ. ಅವನು ಅನ್ಕೊಳ್ತಾನೆ, ನಾನು ದೇವರಿಗೆ ಎದುರಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡಲ್ಲ, ನಿಜ. ಆದ್ರೂ ಈ ವಿಧವೆ ನನ್ಗೆ ಬಹಳ ತೊಂದರೆ ಕೊಡ್ತಾ ಇದ್ದಾಳೆ. ಅಂದ್ರೆ ಕಾಟ ಕೊಡ್ತಾ ಇದ್ದಾಳೆ? ಹೌದು, ಕಾಟ ಕೊಡ್ತಾಳೆ. ಹೀಗೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸೋದಕ್ಕಿಂತ ಇವಳಿಗೆ ನ್ಯಾಯ ತೀರ್ಸ್ಬಿಡೋದೇ ಒಳ್ಳೇದು ಅಂತ. ಅವನ ಮೋಟಿವೇಶನ್ ಪ್ಯೂರ್ಲಿ ಸೆಲ್ಫಿಶ್. ಅವಳ ಕಾಟದಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ. ತಲೆ ಕೆಡಿಸೋದು ಅನ್ನೋ ಪದ ಇದೆಯಲ್ಲ, ಅದ್ರ ಬಗ್ಗೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಆಕ್ಚುಲಿ ಹೌದು. ಅಲ್ಲಿ ಬಳಸಿರೋ ಮೂಲ ಗ್ರೀಕ್ ಪದ ಹೈಪೋಪಿಯಾಜೋ. ಅದಕ್ಕೆ ಅಕ್ಷರಶಃ ಅರ್ಥ ಕಣ್ಣಿನ ಕೆಳಗೆ ಹೊಡೆಯೋದು. ಅಷ್ಟು ಸ್ಟ್ರಾಂಗ್. ಹೌದು, ಅಥವಾ ಒಬ್ಬ ವ್ಯಕ್ತಿನ ಪೂರ್ತಿಯಾಗಿ ಥಣಿಸ್ಕೊಡೋದು, ಅವನ ಶಕ್ತಿನೇ ಹೀರ್ಬಿಡೋದು ಅನ್ನೋ ಅರ್ಥನೂ ಇದೆ. ಅಂದ್ರೆ ಆ ವಿಧವೆ ಸುಮ್ಮನೆ ಬಂದ್ ಕೇಳ್ಕೊಂಡು ಹೋಗ್ತಿರ್ಲಿಲ್ಲ. ಅವಳ ನಿರಂತರ ಬೇಡಿಕೆ ಅವನಿಗೆ ಒಂದು ರೀತಿ ದೈಹಿಕವಾಗಿ ನೋವು ಕೊಡುವಷ್ಟು, ಅವನನ್ನ ಸೋಲ್ಸುವಷ್ಟು ಸ್ಟ್ರಾಂಗ್ ಆಗಿತ್ತು. ವಾವ್!
ಅಂದ್ರೆ ಅವಳ ಪರ್ಸಿಸ್ಟೆನ್ಸ್ ಅವನ ಅಹಂಕಾರದ ಗೋಡೆನೇ ಒಡೆದು ಹಾಕ್ತು ಅಂತಾಯ್ತು. ಹೌದು, ಅವನನ್ನ ಹೈರಾಣಾಗ್ಸ್ಬಿಟ್ಲು. ಆದ್ರೆ ಯೇಸು ಯಾಕೆ ಈ ಹೋಲಿಕೆ ಮಾಡ್ತಿದ್ದಾರೆ? ನಾವು ದೇವರನ್ನ ಹೀಗೆ ದಣಿಸ್ಬೇಕಾ? ದೇವರು ಈ ನ್ಯಾಯಾಧೀಶನ ತರನಾ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಯೇಸು ದೇವರನ್ನ ಆ ನ್ಯಾಯಾಧೀಶನಿಗೆ ಹೋಲಿಸ್ತಾ ಇಲ್ಲ. ಇದು ವ್ಯತಿರಿಕ್ತ ಹೋಲಿಕೆ, ಅಂದ್ರೆ ಕಾಂಟ್ರಾಸ್ಟ್. ಓಕೆ. ಯೇಸು ಇಲ್ಲಿ ಎ ಫೋರ್ಟಿಯೋರಿ ಅನ್ನೋ ಲಾಜಿಕ್ ಬಳಸ್ತಾರೆ, ಅಂದ್ರೆ ಕಡಿಮೆಯಿಂದ ಹೆಚ್ಚಿಗೆಗೆ. ಹೇಗೆ? ಯೇಸುವಿನ ವಾದ ಹೀಗಿದೆ ನೋಡಿ, ಈ ಕೆಟ್ಟ ನ್ಯಾಯಾಧೀಶ ದೇವ್ರಿಗೂ ಹೆದ್ರಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡಲ್ಲ. ಅವನೇ ಕೇವಲ ತನ್ನ ಸ್ವಾರ್ಥಕ್ಕೆ, ನಿರಂತರ ಒತ್ತಡಕ್ಕೆ ಮಣಿದು ಆ ವಿಧವೆಗೆ ನ್ಯಾಯ ಕೊಡ್ತಾನಲ್ಲ. ಹಾಗಾದ್ರೆ ನಮ್ಮನ್ನ ಪ್ರೀತಿಸೋ ನೀತಿವಂತ ಕರುಣಾಮಯಿಯಾದ ನಮ್ಮ ತಂದೆಯಾದ ದೇವ್ರು ತಾನು ಪ್ರೀತಿಯಿಂದ ಆರಿಸ್ಕೊಂಡ ತನ್ನ ಜನರ ಮೊರೆನ ಅವರು ಹಗ್ಲು ರಾತ್ರಿ ಕೂಗ್ತಾ ಇದ್ರೆ ಕೇಳ್ದೇ ಇರ್ತಾನಾ? ಖಂಡಿತ ಕೇಳ್ತಾನೆ. ಆಹಾ, ಈಗ ಕ್ಲಿಯರ್ ಆಯ್ತು. ಇದು ದೇವರ ಒಳ್ಳೆತನವನ್ನ ಎತ್ತಿ ತೋರಿಸಕ್ಕೆ ಮಾಡಿರೋ ಹೋಲಿಕೆ. ಕೆಟ್ಟವನೇ ಹೀಗೆ ಮಾಡಿದ್ರೆ ಒಳ್ಳೆಯ ದೇವರು ಇನ್ನು ಎಷ್ಟು ಹೆಚ್ಚಾಗಿ, ಎಷ್ಟು ಖಚಿತವಾಗಿ ನ್ಯಾಯ ಕೊಡ್ತಾನೆ ಅಂತ. ಕರೆಕ್ಟ್. ಇದು ನಮ್ಮ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಭರವಸೆ ತುಂಬುತ್ತೆ. ನಿಜ. ಇದು ನೇರವಾಗಿ ನಮ್ಮನ್ನ ದೇವರ ನ್ಯಾಯದ ಖಚಿತತೆಯ ವಿಷಯಕ್ಕೆ ಕರ್ಕೊಂಡೋಗುತ್ತೆ. ಲೂಕ 18ನೇ ಅಧ್ಯಾಯ 6-8 ವಚನದ ಮೊದಲ ಭಾಗದಲ್ಲಿ ಇದನ್ನೇ ಯೇಸು ಒತ್ತಿ ಹೇಳ್ತಾರೆ. ಹೌದು. ಯೇಸು ಕೇಳ್ತಾರೆ, ಈ ಅನೀತಿ ನ್ಯಾಯಾಧೀಶ ಹೇಳಿದ್ದನ್ನ ಕೇಳಿದ್ರಲ್ಲ, ಹಾಗಾದ್ರೆ ದೇವರು ತಾನು ಆರಿಸ್ಕೊಂಡ ಜನರು ಹಗಲಿರುಳು ತಮಗ ಮೊರೆಯಿಡುವಾಗ ನ್ಯಾಯ ತೀರಿಸದೇ ಇರುವರೇ? ಇಲ್ಲಿ ಕೆಲವು ಪದಗಳು ತುಂಬಾ ಇಂಪಾರ್ಟೆಂಟ್. ಒಂದು, ದೇವರು ತಾನು ಆರಿಸಿಕೊಂಡವರು, ಅಂದ್ರೆ ಹಿಸ್ ಇಲೆಕ್ಟ್. ಹೌದು. ನಾವು ಸುಮ್ನೆ ಬೇಡೋರಲ್ಲ, ನಾವು ದೇವರಿಂದ ಪ್ರೀತಿಸಲ್ಪಟ್ಟು ಆತನಿಂದ ಆರಿಸಲ್ಪಟ್ಟವರು. ಇದು ನಮಗೂ ದೇವರಿಗೂ ಇರೋ ಸಂಬಂಧದ ಆಳವನ್ನ ತೋರಿಸುತ್ತೆ. ನಮ್ಮ ಕೂಗು ಯಾರೋ ಅಪರಿಚಿತರದಲ್ಲ, ಅದು ಮಕ್ಕಳ ಕೂಗು, ತಂದೆಗೆ ಕೇಳುವಂಥದ್ದು. ಇದು ಪ್ರಾರ್ಥನೆಗೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ. ನಾವು ಬರೋದು ಆ ಸಂಬಂಧದ ಆಧಾರದ ಮೇಲೆ. ಇನ್ನೊಂದು, ಹಗಲಿರುಳು ಮೊರೆಯಿಡುವಾಗ. ಹೌದು, ಇದು ಸುಮ್ಮನೆ ಆಗಾಗ ಮಾಡುವ ಪ್ರಾರ್ಥನೆ ಅಲ್ಲ. ಇದು ಆ ವಿಧವೆ ಥರ ಒಂದು ನಿರಂತರವಾದ, ಬಿಟ್ಟುಕೊಡದ, ಹತಾಶೆ ಬಂದಾಗ್ಲೂ ಮುಂದುವರಿಯುವ ಪ್ರಾರ್ಥನೆ. ಕನ್ಸಿಸ್ಟೆನ್ಸಿ. ಹೌದು. ಈ ನಿರಂತರತೆ ನಿಜವಾದ ನಂಬಿಕೆಯ ಗುರುತು. ಪ್ರಾರ್ಥನೆ ಅಂದ್ರೆ ಬರೀ ಮಾತುಗಳಲ್ಲ, ಅದೊಂದು ಆಕ್ಷನ್, ಒಂದು ಸ್ಟ್ಯಾಂಡ್. ಅದಕ್ಕೆ ದೇವರ ರೆಸ್ಪಾನ್ಸ್ ಏನು? ಯೇಸು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಆತನು ಬೇಗನೆ ತಚಿ ಅವರಿಗೆ ನ್ಯಾಯವನ್ನು ದೊರಕಿಸುವನು. ಬೇಗನೆ ತಚೈ, ಇದರ ಅರ್ಥ ಏನು? ತಕ್ಷಣವೇನಾ? ಯಾಕಂದ್ರೆ ನಮಗೆ ಕೆಲವೊಮ್ಮೆ ಉತ್ತರ ಲೇಟ್ ಆದಾಗ ಅನ್ಸುತ್ತಲ್ಲ. ಇದು ಒಳ್ಳೆ ಪ್ರಶ್ನೆ. ಆ ಗ್ರೀಕ್ ಪದ ಖಾಯ್ ಎಂಟೆಕಿಗೆ 2 ಮುಖ್ಯ ಅರ್ಥಗಳು ಬರ್ತವೆ. ಒಂದು, ವೇಗವಾಗಿ, ತಕ್ಷಣವೇ. ಓಕೆ. ಇನ್ನೊಂದು, ಸರಿಯಾದ ಸಮಯದಲ್ಲಿ, ನಿರೀಕ್ಷಿತ ಕ್ಷಣದಲ್ಲಿ. ಸಡನ್ಲಿ ಅಟ್ ದ ರೈಟ್ ಮೂಮೆಂಟ್. ದೇವರ ಟೈಮಿಂಗ್ ಯಾವಾಗ್ಲೂ ಪರ್ಫೆಕ್ಟ್. ಆತ ಖಂಡಿತ ಉತ್ತರ ಕೊಡ್ತಾನೆ, ಆದ್ರೆ ಅದು ಯಾವಾಗ್ಲೂ ನಮ್ಮ ಟೈಮ್ ಟೇಬಲ್ ಪ್ರಕಾರ ಇರಲ್ಲ. ಅದು ಆತನ ದೈವಿಕ ಯೋಜನೆಗೆ ಸರಿಹೊಂದುವ ಸಮಯದಲ್ಲಿ ಆಗುತ್ತೆ. ಅಂದ್ರೆ ನಮಗೆ ತಡ ಅನಿಸಿದ್ರೂ ದೇವರ ದೃಷ್ಟಿಯಲ್ಲಿ ಅದು ಸರಿಯಾದ ಸಮಯ. ಹೌದು. ಕೆಲವೊಮ್ಮೆ ಈ ಬೇಗನೆ ಸಿಗೋ ನ್ಯಾಯ ಅನ್ನೋದು ಯೇಸುವಿನ 2ನೇ ಬರೋಣದಲ್ಲಿ ಸ್ಥಾಪನೆಯಾಗೋ ಫೈನಲ್ ಜಸ್ಟಿಸ್, ದೇವರ ರಾಜ್ಯದ ಸಂಪೂರ್ಣ ಗೆಲುವನ್ನು ಸೂಚಿಸಬಹುದು. ಅಲ್ಲಿ ಎಲ್ಲ ಅನ್ಯಾಯಗಳು ಸರಿ ಹೋಗ್ತವೆ. ಅಲ್ಲಿವರೆಗೂ ನಾವು ನಂಬಿಕೆಯಿಂದ ಕಾಯ್ಬೇಕು. ಸೊ ಬೇಗನೆ ಅಂದ್ರೆ ದೇವರ ಖಚಿತವಾದ ಆಕ್ಷನ್ ಮತ್ತು ಆತನ ಪರ್ಫೆಕ್ಟ್ ಟೈಮಿಂಗ್ ಎರಡನ್ನೂ ಸೂಚಿಸುತ್ತೆ. ಕರೆಕ್ಟ್. ಇದರರ್ಥ ನಮ್ಮ ಪ್ರಾರ್ಥನೆಗಳು ವೇಸ್ಟ್ ಅಲ್ಲ. ದೇವರು ಕೇಳ್ತಿದ್ದಾನೆ, ಆತನು ಆಕ್ಟಿವ್ ಆಗಿದ್ದಾನೆ ಮತ್ತು ಆತನು ಖಂಡಿತವಾಗಿಯೂ ತನ್ನದೇ ಆದ ಸಮಯದಲ್ಲಿ ನ್ಯಾಯ ಕೊಡ್ತಾನೆ ಅನ್ನೋ ಒಂದು ಸ್ಟ್ರಾಂಗ್ ಭರವಸೆ ಯೇಸು ಕೊಡ್ತಿದ್ದಾರೆ. ಪ್ರಶ್ನೆಯೇ ಇಲ್ಲ. ಆದ್ರೆ ಯೇಸು ಕಥೆಯನ್ನ ಇಲ್ಲಿಗೆ ನಿಲ್ಸಲ್ಲ. ಇಲ್ಲ, ಅವ್ರ ಕೊನೆಗೆ ಒಂದು ಸ್ವಲ್ಪ ಶಾಕಿಂಗ್ ಅನ್ನೋ ಹಾಗೆ ನಮ್ಮನ್ನೇ ಯೋಚನೆಗೆ ಹಚ್ಚೋ ಒಂದು ಸವಾಲಿನ ಪ್ರಶ್ನೆ ಕೇಳ್ತಾರೆ. ಹೌದು. ಲೂಕ 18.8 ಕೊನೆ ಭಾಗ. ಇಷ್ಟಾದರೂ ನರಪುತ್ರನು ಯೇಸು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸವನ್ನು, ಫೇತ್ ಕಾಣುವನು. ಇದು ಯಾಕೆ ಹೀಗೆ? ದೇವರು ನ್ಯಾಯ ಕೊಡ್ತಾನೆ ಅಂತ ಹೇಳಿದ್ಮೇಲೆ ಈ ಡೌಟ್ ಯಾಕೆ? ಇದು ತುಂಬಾ ಗಂಭೀರವಾದ ಪ್ರಶ್ನೆ. ಯೋಚನೆ ಮಾಡಿ. ದೇವರು ನ್ಯಾಯ ಕೊಡ್ತಾನೆ ಅನ್ನೋದು ಗ್ಯಾರಂಟಿ. ಆದ್ರೆ ಯೇಸು ಈಗ ನಮ್ ಕಡೆ ಬೆರಳು ತೋರಿಸ್ತಿದ್ದಾರೆ. ಅವ್ರು ಕೇಳ್ತಿರೋದು, ದೇವ್ರು ನ್ಯಾಯ ಕೊಡು ತನಕ
ಆತನು ವಾಪಸ್ ಬರೋ ತನಕ. ಆ ಮಧ್ಯದ ಸಮಯದಲ್ಲಿ ಕೆಲವೊಮ್ಮೆ ನ್ಯಾಯ ತಡ ಆದ ಹಾಗೆ, ದೇವ್ರು ಸೈಲೆಂಟ್ ಆಗಿರೋ ಹಾಗೆ ಅನಿಸ್ತ್ರೂ ಆ ವಿಧವೆ ತರಹ ಬಿಡದೆ ಪ್ರಾರ್ಥನೆ ಮಾಡುವ ನಂಬಿಕೆ, ಫೇತ್, ಭೂಮಿ ಮೇಲೆ ಉಳಿದಿರುತ್ತಾ? ಓ, ಅಂದ್ರೆ ಪ್ರಾಬ್ಲಮ್ ದೇವರ ಕಡೆಯಿಂದ ಅಲ್ಲ, ನಮ್ಮ ಕಡೆಯಿಂದ ಇರ್ಬೋದಾ? ಅದೇ. ಆ ನ್ಯಾಯಾಧೀಶ ತಡ ಮಾಡಿದ್ನಲ್ಲ, ಹಾಗೆ ದೇವ್ರು ತಡ ಮಾಡ್ತಿದ್ದಾನೆ, ನಮ್ಮ ಪ್ರಾರ್ಥನೆ ಕೇಳಿಸ್ತಿಲ್ಲ ಅಂತ ಅನ್ಕೊಂಡು ಜನರು ಸುಸ್ತಾಗಿ, ನಿರಾಶರಾಗಿ ನಂಬಿಕೆನೇ ಕಳ್ಕೊಂಡ್ಬಿಡ್ತಾರಾ ಅನ್ನೋ ಎಚ್ಚರಿಕೆನಾ ಇದು? ಖಂಡಿತವಾಗಿಯೂ. ಅದೇ ಇಲ್ಲಿರೋ ನಿಜವಾದ ಚಾಲೆಂಜ್. ಕಾಯೋದು, ಕಷ್ಟಗಳು, ದೇವರ ಮೌನ ಅನಿಸೋದು, ಇದೆಲ್ಲ ನಮ್ಮ ನಂಬಿಕೆಯನ್ನ ಪರೀಕ್ಷಿಸುತ್ತೆ. ಹೌದು. ಆಗ ನಿರಾಸೆ ಬರೋದು ಸಹಜ. ಇನ್ನು ಪ್ರಾರ್ಥಿಸಿ ಏನ್ ಬಂತು ಅಂತ ಅನಿಸ್ಬೋದು. ಅದೇ. ಆ ಸಂದರ್ಭದಲ್ಲಿ ಯೇಸು ಹೇಳೋ ಪಾಠ ಏನು ಅಂದ್ರೆ, ಆ ನಿರಂತರ ಪ್ರಾರ್ಥನೆಯೇ ನಂಬಿಕೆಯನ್ನ ಜೀವಂತವಾಣಿ ಇಡೋ ಸಾಧನ. ಅದು ಸುಮ್ನೆ ಏನೋ ಕೇಳ್ಕೊಳ್ಳೋದಲ್ಲ, ಅದು ನಮ್ಮ ನಂಬಿಕೆಯನ್ನ ಡಿಕ್ಲೇರ್ ಮಾಡೋ ಥರ. ಪ್ರಾರ್ಥನೆ ನಿಲ್ಸೋದು ಅಂದ್ರೆ ನಂಬಿಕೆಯ ಯುದ್ಧದಲ್ಲಿ ಸೋಲೊಪ್ಕೊಂಡ ಹಾಗೆ. ಹಾಗಾದ್ರೆ ಪ್ರಾರ್ಥನೆ ಮತ್ತು ನಂಬಿಕೆ ಒಂದಕ್ಕೊಂದು ಸೇರ್ಕೊಂಡಿವೆ. ಕಷ್ಟದ ಸಮಯದಲ್ಲೂ ಕಾಯುವಾಗ್ಲೂ ಆ ವಿಧವಿ ತರಹ ದೇವರ ಬಾಗಿಲು ತಟ್ಟುತ್ತಾ ಇರೋದೇ ನಿಜವಾದ ಜೀವಂತ ನಂಬಿಕೆಯ ಸಂಕೇತ. ಹೌದು. ಯೇಸುವಿನ ಆಶಯನೋ ಅದೇ. ದೇವ್ರು ನಂಬಿಕಸ್ತನು, ಆತ ಖಚಿತವಾಗಿ ನ್ಯಾಯ ಕೊಡ್ತಾನೆ ಅನ್ನೋ ಭರವಸೆಯಲ್ಲಿ ಆತನು ವಾಪಸ್ ಬರುವವರೆಗೂ ಜನರು ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ಬೇಕು, ಪ್ರಾರ್ಥನೆಯಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ನೋದೇ ಈ ಸಾಮ್ಯದ ಕೊನೆಯ ಕರೆ. ಇದು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳಾಗ ಮಾಡತ್ತೆ. ನನ್ನ ಪ್ರಾರ್ಥನಾ ಜೀವನ ಈ ಥರ ಇದೆಯಾ? ಈ ನಿರಂತರ ನಂಬಿಕೆ ಕಾಣಿಸ್ತಿದೆಯಾ ಅಂತ. ಹೌದು. ಇದು ನಿಜಕ್ಕೂ ತುಂಬಾ ಆಳವಾದ ಪಾಠ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮಗೆ ಸಿಕ್ಕ ಮುಖ್ಯ ಅಂಶಗಳನ್ನ ಒಮ್ಮೆ ಸಮರೈಸ್ ಮಾಡೋಣ? ಖಂಡಿತ. ಮೊದಲನೇದಾಗಿ, ಇದು ನಿರಂತರ ಪ್ರಾರ್ಥನೆಯ ಶಕ್ತಿ ಮತ್ತೆ ಅದರ ಪ್ರಾಮುಖ್ಯತೆಯನ್ನ ಹೇಳುತ್ತೆ. ಬಿಟ್ಟುಕೊಡದೆ ಹತಾಶೆಯ ಮಧ್ಯೆಯೂ ಮುಂದುವರಿಯೋದು. ಹೌದು. ನಿರಾಸೆ ಅನ್ನೋದು ಶತ್ರು, ನಿರಂತರತೆನೇ ನಮ್ಮ ಅಸ್ತ್ರ ಅನ್ನೋ ಹಾಗೆ. ಕರೆಕ್ಟ್. ಎರಡನೇದಾಗಿ, ಇದು ದೇವರ ಸ್ವಭಾವವನ್ನ ತೋರಿಸುತ್ತೆ. ಆ ಕೆಟ್ಟ ನ್ಯಾಯಾಧೀಶನಿಗೆ ವಿರುದ್ಧವಾಗಿ ದೇವರು ನೀತಿವಂತ, ಕರುಣಾಮಯಿ, ಆತನು ತನ್ನ ಮಕ್ಕಳ ಮೊರೆಯನ್ನ ಕೇಳಿ ತನ್ನ ಪರ್ಫೆಕ್ಟ್ ಟೈಮಲ್ಲಿ ಖಚಿತವಾಗಿ ನ್ಯಾಯ ಕೊಡ್ತಾನೆ ಅನ್ನೋ ಭರವಸೆ. ದೇವರನ್ನ ಆ ನ್ಯಾಯಾಧೀಶನಿಗೆ ಹೋಲಿಸಿಲ್ಲ, ಬದಲಿಗೆ ಅವನಿಗಿಂತ ದೇವರು ಎಷ್ಟು ಶ್ರೇಷ್ಠ ಅಂತ ತೋರಿಸಿದ್ದಾರೆ. ಹೌದು. ಮೂರನೇದಾಗಿ, ದೇವ್ರು ನ್ಯಾಯ ಕೊಡ್ತಾನೆ ಅನ್ನೋದು ಸತ್ಯ ಆದ್ರೂ ಆ ನ್ಯಾಯ ಬರೋ ತನಕ, ಅಂದ್ರೆ ಕೆಲವೊಮ್ಮೆ ನಮ್ಗೆ ತಡ ಅನಿಸ್ತ್ರೂ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದು, ಪ್ರಾರ್ಥನೆಯಲ್ಲಿ ಮುಂದುವರಿಯೋದು ಒಂದು ದೊಡ್ಡ ಚಾಲೆಂಜ್. ಹೌದು. ಯೇಸುವಿನ ಕೊನೆಯ ಪ್ರಶ್ನೆ ಆ ಚಾಲೆಂಜ್ನ ಗಂಭೀರತೆ ಮತ್ತು ನಂಬಿಕೆಯ ಸ್ಥಿರತೆಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ. ನಿಜ. ಇದು ನಮ್ಮ ಪ್ರಾರ್ಥನಾ ಜೀವನ, ದೇವರ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋಕೆ ಹಚ್ಚುತ್ತೆ. ಪ್ರಾರ್ಥನೆ ಅಂದ್ರೆ ಸುಮ್ಮನೆ ಲಿಸ್ಟ್ ಕೊಡೋದಲ್ಲ. ಹೌದು. ಅದು ಕಷ್ಟದ ಸಮಯದಲ್ಲೂ ದೇವರ ಮೇಲೆ ನಾವು ಎಷ್ಟು ಅವಲಂಬಿತರಾಗಿದ್ದೀವಿ, ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಅಂತ ತೋರ್ಸೋ ಒಂದು ನಿರಂತರ ಪ್ರಕ್ರಿಯೆ. ವಿಶೇಷವಾಗಿ ವಿರೋಧಗಳು ಬಂದಾಗ, ಅನ್ಯಾಯ ಆದಾಗ, ಉತ್ತರ ಸಿಗದೆ ಹೋದಾಗ ನಮ್ಮ ಪ್ರಾರ್ಥನೆಯ ಕಂಟಿನ್ಯೂಟಿನೇ ನಮ್ಮ ನಂಬಿಕೆಯ ಆಳವನ್ನು ತೋರಿಸುತ್ತೆ. ಹೌದು. ಸರಿ, ಈ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನು ಕೊಡೋಣ. ಓ, ಖಂಡಿತ. ಪ್ರಶ್ನೆ ಹೀಗಿದೆ: ನಮ್ಮ ಸ್ವಂತ ಜೀವನದಲ್ಲಿ ನಮಗೆ ಅನ್ಯಾಯ ಆದಾಗ ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತುಂಬಾ ಲೇಟ್ ಆಗ್ತಿದೆ, ದೇವ್ರು ನಮ್ಮನ್ನ ಕೇಳ್ತಾನೇ ಇಲ್ವೇನೋ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದಾಗ, ಆ ಸಾಮ್ಯದಲ್ಲಿರೋ ವಿಧವೆ ತರಹ ನಿರಂತರವಾಗಿ ಬಿಡದೆ ನಂಬಿಕೆಯಿಂದ ದೇವರತ್ರ ಹೋಗಿ ಮೊರೆಯಿಡೋಕೆ ನಮ್ಮನ್ನು ನಿಜವಾಗಿ ಯಾವುದು ಮೋಟಿವೇಟ್ ಮಾಡುತ್ತೆ ಅಥವಾ ಯಾವುದು ಮೋಟಿವೇಟ್ ಮಾಡಬೇಕು, ಆ ನಿರಂತರತೆಯ ಹಿಂದೆ ಇರೋ ರಿಯಲ್ ಡ್ರೈವಿಂಗ್ ಫೋರ್ಸ್ ಏನು? ತುಂಬ ಒಳ್ಳೆ ಆತ್ಮಾವಲೋಕನದ ಪ್ರಶ್ನೆ. ಅದು ಕೇವಲ ಒಂದು ಹ್ಯಾಬಿಟಾ ಅಥವಾ ದೇವರ ಒಳ್ಳೆತನ, ಆತನ ವಾಗ್ದಾನಗಳ ಮೇಲಿರೋ ಆಳವಾದ ನಂಬಿಕೆನಾ, ಅಥವಾ ಆ ವಿಧವೆಗೆ ಇದ್ದ ಹಾಗೆ ನಮ್ಗೆ ಬೇರೆ ದಾರಿನೇ ಇಲ್ಲ, ದೇವರೊಬ್ಬನೇ ಗತಿ ಅನ್ನೋ ಅರಿವಾ? ಬಹುಶಃ ಇವೆಲ್ಲವೂ ಸೇರಿರ್ಬೋದೇನೋ. ಇದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು ನಮ್ಮ ಪ್ರಾರ್ಥನಾ ಜೀವನವನ್ನ, ದೇವರ ಜೊತೆಗಿನ ನಮ್ಮ ನಡಿಗೆಯನ್ನ ಇನ್ನಷ್ಟು ಅರ್ಥಪೂರ್ಣ ಮಾಡಬಹುದು ಅನ್ಸುತ್ತೆ. ಹೌದು. ಆ ವಿಧವೆಯ ನಿರಂತರತೆ ನಮಗೊಂದು ಮಾದರಿಯಾಗಲಿ. ಖಂಡಿತ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.